ಹಾಯ್ ಪೂಜಾ, ಇವತ್ತು ನಾನು MDM ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೀನಿ. ಬಟ್ ನನಗಿಲ್ಲಿ ಡ್ಯಾಶ್ ಬೋರ್ಡಲ್ಲಿ ಸ್ಕೂಲ್ ಗ್ರೂಪು, ಕ್ಲಾಸಸ್ಸು, ಐಟಮ್ಸ್, ಫುಡ್ ಮೆನ್ಯೂ ಮತ್ತು ಮಿಲ್ಕ್ ಮೆನ್ಯೂ ಎಲ್ಲ ಇದೆ. ಅದು ಹೇಗೆ ಆ್ಯಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಅಷ್ಟೇನಾ? ಬಾ, ನಾನು ನಿನ್ಗೆ ಹೇಳ್ಕೊಡ್ತೀನಿ. ನಮ್ಮ MDM ಕ್ಯಾಲ್ಕುಲೇಟರ್ ಅವರು ಟೀಚರ್ಸ್ಗೆ ಪ್ರತಿ ಸ್ಟೆಪ್ನು ಕಡಿಮೆ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಫಾಲ್ಟ್ ಸೆಟಪ್ ಅನ್ನೋ ಒಂದು ಹೊಸ ಆಪ್ಷನ್ನ ಕಂಡುಹಿಡ್ದಿದ್ದಾರೆ. ಅದೆಲ್ಲಿರುತ್ತಪ್ಪ ಅಂತಂದರೆ, ಲೆಫ್ಟ್ ಸೈಡಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ. ಅಲ್ಲಿ ಡಿಫಾಲ್ಟ್ ಸೆಟಪ್ ಅನ್ನೋ ಒಂದು ಆಪ್ಷನ್ ಇದೆ ನೋಡು. ಓಕೆ ಪೂಜಾ. ಅದ್ರ ಮೇಲೆ ಕ್ಲಿಕ್ ಮಾಡು. ಆಯಿತು. ನೆಕ್ಸ್ಟ್ ಅಲ್ಲಿ ನಿಮಗೆ ಯಾವ ಸ್ಕೂಲು ಅಂತ ತೋರಿಸುತ್ತೆ, ಕ್ಲಾಸ್ ಗ್ರೂಪ್ಗಳನ್ನ. ನಿಮ್ಮದು ಲೋಯರ್ ಪ್ರೈಮರಿ ಸ್ಕೂಲ್ ಆದರೆ LPSನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೈಯರ್ ಪ್ರೈಮರಿ ಸ್ಕೂಲ್ ಆದರೆ HPSನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೈಸ್ಕೂಲ್ ಆದರೆ HS ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊ. ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟನೇ ಕ್ಲಾಸ್ ತನಕ ಇದೆ? ನಮ್ಮ ಶಾಲೆಯಲ್ಲಿ ಪೂಜಾ 1ರಿಂದ 5ನೇ ತರಗತಿವರೆಗೂ ಇದೆ. ಅಂದರೆ LPS ಅಲ್ವಾ? ಹೌದು. ಹಾಗಾಗಿ LPS ಅನ್ನೋ ಮೇಲೆ ಕ್ಲಿಕ್ ಮಾಡು. ಮಾಡಿದೆ. ಕ್ಲಿಕ್ ಮಾಡಾದ್ಮೇಲೆ ಫ್ರಮ್ ಡೇಟ್ ಅಂತ ಕೇಳುತ್ತೆ. ಆ ಡೇಟ್ಗೆ ಯಾವಾಗ ನಿಮ್ಮ ಶಾಲೆ ಓಪನ್ ಆಗಿದೆಯೋ ಆ ಡೇಟ್ನ ಕೊಡು. ಹೋದ ತಿಂಗಳು ಮೇ 29 ಪೂಜಾ. ಸೊ ಆ ಡೇಟ್ನ ನಾನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಓಕೆ. ನೆಕ್ಸ್ಟು ಅಲ್ಲಿ ಕ್ಲಾಸ್ ಸ್ಟ್ರೆಂತ್ನ ಕೇಳುತ್ತೆ. ಕ್ಲಾಸ್ 1ಅಲ್ಲಿ ಎಷ್ಟು ಜನ ಸ್ಟ್ರೆಂತ್ ಇದ್ದಾರೆ ಅನ್ನೋದನ್ನು ಅಲ್ಲಿ ಟೈಪ್ ಮಾಡಾಕು. ಆಯಿತು. ಕ್ಲಾಸ್ 2ಅಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ಟೈಪ್ ಮಾಡಾಕು. ಹಾಗೆ ಎಲ್ಲ ಕ್ಲಾಸ್ಗಳಿಗೂ ಎಷ್ಟೆಷ್ಟು ಸ್ಟ್ರೆಂತ್ ಇದ್ದಾರೆ ಅನ್ನೋದನ್ನ ಅಪ್ಡೇಟ್ ಮಾಡ್ಕೊಂಡು ಹೋಗು. ಒಂದು ನಿಮಿಷ ಪೂಜಾ, ಅಪ್ಡೇಟ್ ಮಾಡ್ತಿದ್ದೀನಿ. ಆಯಿತು ಪೂಜಾ, ಅಪ್ಡೇಟ್ ಮಾಡಿ. ನೆಕ್ಸ್ಟು ಐಟಮ್ ಕ್ವಾಂಟಿಟಿ ಫ್ರಮ್ ಡೇಟ್ ಅಂತ ಇದೆಯಲ್ಲ, ಅದಕ್ಕೆ ನಿಮ್ಗೆ ಯಾವ ಡೇಟ್ ಬೇಕೋ, ಯಾವಾಗಲಿಂದ ಬೇಕೋ ಅದನ್ನಾದರೂ ಕೊಡ್ಬೋದು, ಅಥವಾ ಯಾವಾಗ ಸ್ಕೂಲ್ ಓಪನ್ ಆಗಿದೆಯೋ ಆ ಡೇಟ್ನಾದರೂ ಕೊಡ್ಬೋದು. ಓಕೆ ಪೂಜಾ, ನಾನು ಲಾಸ್ಟ್ ಮಂತ್ ಸ್ಕೂಲ್ ಸ್ಟಾರ್ಟಿಂಗ್ ಡೇಟೇ ಕೊಡ್ತೀನಿ. ಓಕೆ. ನೆಕ್ಸ್ಟು ಕಾಂಟಿಂಜೆನ್ಸಿ ಗ್ರ್ಯಾಂಟ್ನು ಸಹ ಐಟಮ್ ಕ್ವಾಂಟಿಟಿ ಫ್ರಮ್ ಡೇಟ್ಗೆ ಯಾವ ಡೇಟ್ ಕೊಟ್ಟಿರ್ತೀಯೋ ಅದನ್ನು ಅದೇ ಡೇಟ್ ಕೊಡು. ಆಯಿತು. ಆಯಿತು ಪೂಜಾ, ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಇದಾದಮೇಲೆ ಸೇವ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡು. ಓಕೆ. ನೆಕ್ಸ್ಟು ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್ ಅಂತ ಬರುತ್ತೆ. ಇಷ್ಟೇ, ನೀನು ಬೇಕಾದರೆ ನೋಡ್ಕೋಬೋದು. ಐಟಮ್ಸ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ ನೋಡು. ಡ್ಯಾಶ್ ಬೋರ್ಡಲ್ಲಿ ಸ್ಕೂಲ್ ಗ್ರೂಪು, ಕ್ಲಾಸಸ್ಸು, ಐಟಮ್ಸು, ಫುಡ್ ಮೆನ್ಯೂ ಎಲ್ಲ ಸಹ ಅಲ್ಲಿ ಆ್ಯಡ್ ಆಗಿದೆ ನಿನಗೆ. ಎಷ್ಟು ಸಿಂಪಲ್ ಅಲ್ವಾ? ಒಂದೇ ಒಂದು ಸ್ಟೆಪ್ಪಲ್ಲಿ ನಿನಗೆ ಎಲ್ಲ ಸೆಟಪ್ಪೂ ಸೆಟ್ ಆಗಿದೆ. ಇಷ್ಟೇ ಈಸಿ ಕೆಲಸ. ಇಷ್ಟೇನಾ ಪೂಜಾ? ಇಷ್ಟಕ್ಕೆ ನಾನು ಇಷ್ಟೊಂದು ನನ್ನ ತಡ್ರಿಸಾಡೋದನ್ನ? ಥ್ಯಾಂಕ್ ಯು ನಂಗೆ ಹೆಲ್ಪ್ ಮಾಡಿದ್ದಕ್ಕೆ. ಯು ವೆಲ್ಕಮ್.